ಕೈ ಆದಷ್ಟು ಒಳಗೆ ಹಾಕಿ. ಇದು ತಪ್ಪು ಮಾಡ್ತಾ ಇದ್ದೀರಾ, ಇದು ಹಿಂಗಿರಬೇಕು. ಹಾಂ ಮಾಡಿ ಮಾಡಿ. ಇದು ಬಿಟ್ಬಿಡಿ, ನಾನು ಇಟ್ಕೋತೀನಿ ಬಿಡಿ. ಸ್ಟ್ರೈಟ್ ಮಾಡಿ. ಹಾಂ ಕೈ ಕೊಡಿ. ಆಗತ್ತಾ? ಎತ್ತಲಾ? ಆಗುತ್ತೆ. ಎಷ್ಟು ಸತಿ ಮಾಡಿದ್ದೀರಾ ವಿನ್ಯಾಸ ಹೇಳಿ? ಮತ್ತು ನಾನು ಹುಡುಗಂಗೆ ಅದೇ ಹೇಳ್ತಾ ಇರೋದು. ಎಷ್ಟು 1000 ಸತಿ ಬಿದ್ದೀನಿ, ಎಲ್ಲೆಲ್ಲಿ ಏಟ್ ಮಾಡ್ಕೊಂಡಿದ್ದೀನಿ ನಂಗೆ ಜ್ಞಾಪನ ಇಲ್ಲ. ನಾನು 6-7 ತಿಂಗಳಾಯ್ತು ಇದು ಮಾಡಿ. ಇವಾಗ ಮಾಡಿದೆ ಬಂತಲ್ವಾ? ಬರ್ತಾ ಇಲ್ಲ ಅಂದರೆ ರಿಪಿಟೇಷನ್ ಮಾಡಿಲ್ಲ ಅಂತ ಅರ್ಥ ಅಷ್ಟೇ, ಬೇರೆ ಎಂಥದ್ದು ಇಲ್ಲ. ಇಲ್ಲಿ ಕೈ ಆಯ್ತು. ಎತ್ಲಾ? ನೀವೇ ಮನೆಯಲ್ಲಿ ನಿಮಗೆ ಇಟ್ಕೋತಿರಲ್ವಾ, ಚೇರ್ ಇಟ್ಕೊಳ್ಳಿ. ಚೇರ್ ಮೇಲೆ ಇಡಿ ಕಾಲು. ಯಾವಾಗಲೂ ಏನು ನಾನೇ ಇರ್ತೀನಾ ಹೇಳ್ಕೊಡೋಕ್ಕೆ? ಇವಾಗಲೇ ಮಾಡೋಣ ಬೇಕಾದ್ರೆ ಅನ್ಸುತ್ತೆ. ಸ್ಫೂರ್ತಿ, ನೀವು ಟ್ರೈ ಮಾಡಿ ಇದು. ಆ ಕಡೆ ಹೋಗ್ಲಿ. ಬನ್ನಿ ಇಲ್ಲಿ ಸ್ಮೃತಿ, ಇದು ಚೇರ್ ಜಾದೇರಂಗೆ ಹಿಂಗೆ ಇಟ್ಕೊಳ್ಳಿ ಇಲ್ಲಿ. ಇನ್ನು ಸ್ವಲ್ಪ ಬನ್ನಿ ಈ ಕಡೆ ವಿನ್ಯಾಸ್. You come here, just hold your foot over here. ತಡಿ ನನಗೆ ಆಗತ್ತೆ. ಒಂದು ಸತಿ ಮಾಡಿ, ಅಟ್ಲೀಸ್ಟ್ 1-2 ಸೆಕೆಂಡ್ ಕಾಲನ್ನ ಎತ್ತಿ ಇಡಿ ಅದ್ರ ಮೇಲೆ. ನಾನು ಎತ್ತೀನಿ ಇವಾಗ. ಹಾಂ ಬಿಡಿ. ಹಾಂ ಹಾಗೇರಿ. ಸ್ಟ್ರೈಟ್ ಆಗುತ್ತಾ? ಬಿಡ್ತೀನಿ ನಾನು. ಇಲ್ಲಿ ನೋಡಿ, ನೀವೇನು ಮಾಡ್ತಾಯಿದ್ದೀರಾ ಅಂದರೆ ಭಾರ ಎಲ್ಲ ಕೆಳಗೆ ಹೋಗ್ತಾಯಿದೆ. ಇವಾಗ ಇರೋಕ್ಕಾಗುತ್ತಲ್ವಾ? ನೋಡಿ, ಭಾರ ನಾನು ಹಿಂಗೆ ಮೇಲೆ ಎಳಿಬೇಕು. ನೀವು ಎಳಿಬೇಕು. ಸೊ ನಾನು ಹಂಗೆ ಎತ್ತುತ್ತೀನಲ್ವಾ, ಆವಾಗ ಬ್ರಿಕ್ ಇಟ್ಕೊಳ್ಳಿ. ನೀವೇನು ಮಾಡ್ತೀರಾ ಅಂದರೆ ಫುಲ್ ಭಾರ ಅಲ್ಲೇ ಆಗ್ತಾಯಿದ್ದೀರಾ. ಅದಕ್ಕೆ ಕಾಲು ಸ್ಟ್ರೇಟ್ ಆಗ್ತಾಯಿಲ್ಲ. ನಿಮ್ಮ ಹ್ಯಾಮ್ ಸ್ಟ್ರಿಂಗ್ ಸ್ಟಿಫ್ ಇದೆ ಅಂತ ಅಲ್ಲ. ನಾನು ಈ ಕಡೆ ಹಿಂಗೆ ಇಟ್ಕೋತಾ ಇದ್ದೀನಲ್ವಾ, ಹಿಂಗೆ ಮೇಲೆ ಎಳಿತಾ ಇದ್ದೀನಿ ಕಾಲನ್ನ. ನೀವು ಕಾಲು ಮೇಲೆ ಎಳಿತಾ ಇಲ್ಲ. ಎಳಿಬೇಕು ಮೇಲೆ. ನಿಮ್ಮ ಸರ್ದಿ.